ನಮಸ್ಕಾರ. ನಾವು ಕುಳಿತಲ್ಲೇ ಯಾವುದೇ ದೈಹಿಕ ಶ್ರಮ ಇಲ್ಲದೆ ಈ ಇಡೀ ಜಗತ್ತಿಗೆ ಸೇವೆ ಮಾಡೋಕೆ ಸಾಧ್ಯನಾ? ಇದು ಕೇಳೋಕೆ ಸ್ವಲ್ಪ ಏನನ್ಸುತ್ತೋ ಏನೋ, ಆದರೆ ಇದು ಮಾನಸ ಸೇವೆ ಅನ್ನೋ ಒಂದು ಆಳವಾದ ಕಾನ್ಸೆಪ್ಟ್ನ ಮೂಲ ತಿರುಳು. ಸುಮ್ಮನೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕಿಂತ ಇದು ಬೇರೇ ಇದೆ. ಇವತ್ತು ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಡೀಪಾಗಿ ಮಾತಾಡ್ತಿದ್ದೀವಿ. ನಮ್ಮತ್ರ ಇರೋದು ಅಂದ್ರೆ ಹೊಸೂರಿನಲ್ಲಿ ಬ್ರಹ್ಮಕುಮಾರೀಸ್ ಅವರು ಮಾಡಿದ ಒಂದು ವಿಶೇಷ ಕಾರ್ಯಕ್ರಮ, ಒಂದು ಸ್ಪಿರಿಚುವಲ್ ಗೆಟ್ ಟುಗೆದರ್ ಮತ್ತು ಪಿಕ್ನಿಕ್ ಬಗ್ಗೆ ಒಂದು ರಿಪೋರ್ಟ್ ಇದೆ. ಇದರ ಮೂಲಕ ಮಾನಸ ಸೇವೆ ಅಂದ್ರೇನು, ಅದರ ಹಿಂದಿನ ತತ್ವಗಳೇನು, ಅದನ್ನು ಹೇಗೆ ಮಾಡ್ತಾರೆ, ಮತ್ತೆ ಅದರ ಮಹತ್ವ ಏನು ಅಂತ ಅರ್ಥ ಮಾಡಿಕೊಳ್ಳೋದೇ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ. ಹೌದು, ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಬ್ರಹ್ಮಕುಮಾರೀಸ್ ಸಂಸ್ಥೆ ಬಗ್ಗೆ ಚಿಕ್ಕದಾಗಿ ಹೇಳೋದಾದ್ರೆ, ಇದೊಂದು ಗ್ಲೋಬಲ್ ಸ್ಪಿರಿಚುವಲ್ ಆರ್ಗನೈಸೇಷನ್. ಅವರ ಟೀಚಿಂಗ್ಸ್ನ ಮುಖ್ಯ ಭಾಗವೇ ರಾಜಯೋಗ ಮೆಡಿಟೇಷನ್. ಆ ಧ್ಯಾನದ ಮೂಲಕ ಆತ್ಮಶಕ್ತಿಯನ್ನ ಜಾಗೃತಗೊಳಿಸಿ ಆ ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದ್ರ ಮೇಲೆ ಅವರು ಫೋಕಸ್ ಇರುತ್ತೆ. ಅವರ ಹಲವಾರು ಸ್ಪಿರಿಚುವಲ್ ಪ್ರಾಕ್ಟೀಸಸ್ನಲ್ಲಿ ಈ ಮಾನಸ ಸೇವೆ ಅನ್ನೋದು ಒಂದು ಯುನೀಕ್ ಮತ್ತು ಮುಖ್ಯವಾದ ಪ್ರಾಕ್ಟಿಸ್. ಓಕೆ, ಹಾಗಾದ್ರೆ ನಾವು ಈ ಹೊಸೂರು ಕಾರ್ಯಕ್ರಮದ ವಿವರಗಳಿಗೆ ಬರೋಣ. ನಮ್ಮ ಹತ್ರ ಇರೋ ರಿಪೋರ್ಟ್ಸ್ ಪ್ರಕಾರ ಈ ಕಾರ್ಯಕ್ರಮ ಹೇಗಿತ್ತು, ಯಾವಾಗ, ಎಲ್ಲಿ ನಡೀತು, ಯಾರೆಲ್ಲ ಇದ್ರು? ಆ ಕಾರ್ಯಕ್ರಮಕ್ಕೆ ಅವರು ಕೊಟ್ಟ ಹೆಸರು ಆಧ್ಯಾತ್ಮಿಕ ಕೂಟ ಮತ್ತು ಚಿಕ್ಕ ಪ್ರವಾಸ, ಅಂದ್ರೆ ಸ್ಪಿರಿಚುವಲ್ ಗೆಟ್ ಟುಗೆದರ್ ಅಂಡ್ ಪಿಕ್ನಿಕ್ ಅಂತ. ಇದನ್ನ ಆರ್ಗನೈಸ್ ಮಾಡಿದ್ದು ಹೊಸೂರಿನ ಬ್ರಹ್ಮಕುಮಾರೀಸ್ ರಾಜಯೋಗ ಮೆಡಿಟೇಷನ್ ಸೆಂಟರ್ನವರು. ನಡೆದಿದ್ದು ನವೆಂಬರ್ 2, 2025. ಅದೊಂದು ಭಾನುವಾರ. ಸಂಜೆ ಸುಮಾರು 3 ಗಂಟೆಯಿಂದ 6 ಗಂಟೆ ತನಕ ನಡೀತು. ಓ, ಭಾನುವಾರ ಸಂಜೆ. ಸ್ಥಳದ ಬಗ್ಗೆನೂ ರಿಪೋರ್ಟಲ್ಲಿ ವಿಶೇಷವಾಗಿ ಹೇಳಿದೆಯಲ್ಲ, ಹೊಸೂರಿನ ಚಂದ್ರಚೂಡೇಶ್ವರ ದೇವಸ್ಥಾನದ ಹತ್ತಿರ ಇರೋ ಪಾರ್ಕ್, ಮಲೈಕಾಯಿಲ್ ಪಾರ್ಕ್ ಅಂತಾರಲ್ಲ ಅಲ್ಲಿ. ಹೌದು, ಅದೇ ಜಾಗ. ಅದೊಂದು ಬೆಟ್ಟದ ಮೇಲೆ ಇರೋ ಪಾರ್ಕ್, ಒಂಥರ ಶಾಂತವಾದ, ಸ್ವಲ್ಪ ಎತ್ತರದ ಪ್ರದೇಶ. ಬಹುಶಃ ಇಂತಹ ಸ್ಪಿರಿಚುವಲ್ ಆಕ್ಟಿವಿಟೀಸ್ಗೆ, ಎಸ್ಪೆಷಲಿ ಗ್ರೂಪ್ ಮೆಡಿಟೇಷನ್ಗೆಲ್ಲ ಈ ಜಾಗ ತುಂಬಾ ಸರಿ ಹೊಂದುತ್ತೆ ಅಂತ ಅವ್ರು ಅನ್ಕೊಂಡಿರ್ಬಟ್ಟು. ಪರಿಸರ ಕೂಡ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ನಂಬಿಕೆ ಇರಬಹುದು. ಸರಿ, ಯಾರೆಲ್ಲ ಭಾಗವಹಿಸಿದ್ರು ಇದರಲ್ಲಿ? ಸುಮಾರು 30 ದೈವಿಕ ಕುಟುಂಬದ ಸದಸ್ಯರು ಅಂತ ವರದಿಯಲ್ಲಿದೆ. ಅಂದ್ರೆ ಬ್ರಹ್ಮಕುಮಾರಿ ಸಂಸ್ಥೆಯ ಫಾಲೋವರ್ಸ್. ಕೆಲವರ ಹೆಸರುಗಳೂ ಇದೆ. ಬಿ.ಕೆ. ರಾಮಲಿಂಗಂ ಅಂತ, ಮತ್ತೆ ಬಿ.ಕೆ. ಗೌರಮ್ಮ, ಹೀಗೆ ಕೆಲವರು ಪ್ರಮುಖ ಸಂಘಟಕರು ಇದ್ರು. ಅವರೇ ಕಾರ್ಯಕ್ರಮವನ್ನ ಲೀಡ್ ಮಾಡಿದ್ದು. ನೀವು ಶುರುವಲ್ಲೇ ಹೇಳಿದ್ರಿ ಇದು ಸುಮ್ಮನೆ ಪಿಕ್ನಿಕ್ ತರ ಇರ್ಲಿಲ್ಲ ಅಂತ. ಹಾಗಾದ್ರೆ ಇದರ ಮುಖ್ಯ ಉದ್ದೇಶವೇ ಮಾನಸ ಸೇವೆಯನ್ನ ಪ್ರಾಕ್ಟೀಸ್ ಮಾಡೋದಾಗಿತ್ತು ಅನ್ನೋದನ್ನ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ನಮ್ಮ ಸೋರ್ಸಸ್ ಪ್ರಕಾರ ಈ ಗೆಟ್ ಟುಗೆದರ್ನ ಮೇನ್ ಪರ್ಪಸ್, ಅಂದ್ರೆ ಮುಖ್ಯ ಉದ್ದೇಶವೇ ಮಾನಸ ಸೇವೆಯನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು. ಬರೀ ಥಿಯರಿ ಮಾತಾಡೋದಲ್ಲ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು. ಹಾಗಾಗಿ ಅಲ್ಲಿ ನಡೆದ ಎಲ್ಲಾ ಆಕ್ಟಿವಿಟೀಸ್, ಮೆಡಿಟೇಷನ್ ಇರಬಹುದು, ಪ್ರವಚನ, ಆಮೇಲೆ ಮಾತುಕತೆ, ಎಲ್ಲವೂ ಈ ಮಾನಸ ಸೇವೆಯ ಸುತ್ತಾನೇ ಪ್ಲಾನ್ ಆಗಿತ್ತು. ಅದೇ ಈ ಕಾರ್ಯಕ್ರಮದ ಕೋರ್ ಐಡಿಯಾ. ಮಾನಸ ಸೇವೆ, ಈ ಹೆಸರೇ ಒಂಥರ ಕ್ಯೂರಿಯಾಸಿಟಿ ಕೆರಳಿಸುತ್ತೆ. ನಮ್ಮ ಸೋರ್ಸಸ್ ಪ್ರಕಾರ ಇದರ ಅರ್ಥ ಏನು, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಅವ್ರು ನಂಬುತ್ತಾರೆ? ಮಾನಸ ಸೇವೆ ಅಂದ್ರೆ ಲಿಟ್ರಲಿ ಮನಸ್ಸಿನ ಮೂಲಕ ಮಾಡುವ ಸೇವೆ. ತಮಿಳ್ನಲ್ಲಿ ಮನದೀನ್ ಮೂಲಂ ಸೇವೆ ಅಂತ ಹೇಳಿದ್ದಾರೆ. ಇದು ನಾವು ಸಾಮಾನ್ಯವಾಗಿ ಸೇವೆ ಅಂದ್ರೆ ಅನ್ಕೊಳ್ಳೋ ಫಿಸಿಕಲ್ ವರ್ಕ್, ಅಂದ್ರೆ ಶಾರೀರಿಕ ಶ್ರಮ, ಅಥವಾ ಮಟೀರಿಯಲ್ ಡೊನೇಷನ್ ಅಂದ್ರೆ ವಸ್ತುದಾನ, ದುಡ್ಡು ಕೊಡೋದು, ಬಟ್ಟೆ ಕೊಡೋದು, ಆ ಥರ. ಹೌದು, ಆ ತರಹದ ಸೇವೆಗಿಂತ ಇದು ಭಿನ್ನ. ಇದೊಂದು ಸೂಕ್ಷ್ಮವಾದ, ಇಂಟರ್ನಲ್ ಅಂದ್ರೆ ಆಂತರಿಕವಾದ ಸೇವೆ. ಇದರ ಹಿಂದಿನ ಪ್ರಿನ್ಸಿಪಲ್ ಏನು ಅಂದ್ರೆ, ರಾಜಯೋಗ ಧ್ಯಾನವನ್ನ ಡೀಪಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ತನ್ನ ಮನಸ್ಸಲ್ಲಿ ತುಂಬಾ ಪವರ್ಫುಲ್ ಆದ, ಪ್ಯೂರ್ ಆದ, ಪಾಸಿಟಿವ್ ಆದ ಥಾಟ್ಸ್ ಅಂದ್ರೆ ಆಲೋಚನೆಗಳನ್ನ, ಸಂಕಲ್ಪಗಳನ್ನ ಕ್ರಿಯೇಟ್ ಮಾಡಬಲ್ಲ. ಈ ಆಲೋಚನೆಗಳು ಸುಮ್ನೆ ಮನಸ್ಸಲ್ಲೇ ಉಳಿಯಲ್ಲ. ಅವು ಒಂಥರ ಎನರ್ಜಿಯಾಗಿ, ವೈಬ್ರೇಷನ್ಸ್ ಅಥವಾ ರೇಸ್ ತರ, ಅಂದ್ರೆ ಕಂಪನಗಳು ಅಥವಾ ಕಿರಣಗಳಾಗಿ ಕನ್ವರ್ಟ್ ಆಗಿ ಇಡೀ ಯೂನಿವರ್ಸ್ಗೆ ಹರಡುತ್ತೆ ಅನ್ನೋದು ಅವರ ದೃಢವಾದ ನಂಬಿಕೆ. ಓ, ಅಂದ್ರೆ ಒಬ್ಬ ವ್ಯಕ್ತಿ ಇಲ್ಲಿ ಕೂತು ಧ್ಯಾನದಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಆ ಯೋಚನೆಗಳು ಜಗತ್ತಿನ ಬೇರೆ ಕಡೆ ಇರೋರ ಮೇಲೂ ಪ್ರಭಾವ ಬೀರ್ಬೋದು ಅಂತನಾ? ಎಕ್ಸಾಕ್ಟ್ಲಿ. ಇದರ ಗೋಲ್ ಬರೀ ಪರ್ಸನಲ್ ಪೀಸ್ ಅಲ್ಲ, ಬದಲಾಗಿ ವಿಶ್ವ ಕಲ್ಯಾಣ. ಜಗತ್ತಲ್ಲಿ ಶಾಂತಿ, ಪ್ರೀತಿ, ಸೌಹಾರ್ದ್ಯತೆ ಜಾಸ್ತಿ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಪಾಸಿಟಿವ್ ಪೀಸ್ಫುಲ್ ವೈಬ್ರೇಷನ್ಸ್ನ ತಮಿಳಲ್ಲಿ ಅಮೈದಿಯನ್ ಅಲೈಗಳ್ ಕಿರಣಗಳ್ ಅಂದಿದ್ದಾರಲ್ಲ, ಅದನ್ನ ಜಗತ್ತಿನಾದ್ಯಂತ ಕಳಿಸೋದು.
ರಾಜಯೋಗ ಧ್ಯಾನವು ಇದಕ್ಕೆ ಬೇಕಾದ ಮೆಂಟಲ್ ಕಾನ್ಸಂಟ್ರೇಷನ್, ಸ್ಟೆಬಿಲಿಟಿ ಮತ್ತು ಎನರ್ಜಿಯನ್ನ ಕೊಡೋ ಒಂದು ಟೂಲ್ ಆಗಿ ಕೆಲಸ ಮಾಡುತ್ತೆ. ಇದು ಸುಮ್ನೆ ಒಳ್ಳೇದ್ ಬಯಸೋದಲ್ಲ, ಇದೊಂದು ಡಿಸಿಪ್ಲಿನ್ಡ್, ಇಂಟೆನ್ಷನಲ್ ಮೆಂಟಲ್ ಆಕ್ಷನ್. ಇಂಟ್ರೆಸ್ಟಿಂಗ್. ಈ ಮಾನಸ ಸೇವೆಯ ನಾಲೆಡ್ಜ್, ಈ ಮೆಥಡ್ ಅವರಿಗೆ ಎಲ್ಲಿಂದ ಸಿಗುತ್ತೆ? ಇದು ಬ್ರಹ್ಮಕುಮಾರೀಸ್ ಅವರದೇ ಯುನೀಕ್ ಕಾನ್ಸೆಪ್ಟಾ? ಇದು ಒಳ್ಳೆ ಪ್ರಶ್ನೆ. ನಮ್ಮ ಸೋರ್ಸಸ್ ಪ್ರಕಾರ ಈ ಮಾನಸ ಸೇವೆಯ ಕಾನ್ಸೆಪ್ಟ್ ಮತ್ತು ಅದನ್ನ ಮಾಡೋ ರೀತಿಯ ಮೂಲ ಜ್ಞಾನ ಬರೋದು ಬ್ರಹ್ಮಕುಮಾರೀಸ್ನ ಡೈಲಿ ಮುರಳಿ ಕ್ಲಾಸಸ್ನಿಂದ. ಅವರು ಮುರಳಿಯನ್ನ ಪರಮಾತ್ಮ ಅಂದ್ರೆ ಶಿವ ಬಾಬಾ ಅವರಿಂದ ಡೈರೆಕ್ಟ್ ಆಗಿ ಬರೋ ಡಿವೈನ್ ನಾಲೆಡ್ಜ್ ಮತ್ತು ಗೈಡೆನ್ಸ್ ಅಂತ ತುಂಬಾ ಶ್ರದ್ಧೆಯಿಂದ ನಂಬ್ತಾರೆ. ಈ ಮುರಳಿಯ ಟೀಚಿಂಗ್ಸ್ ಪ್ರಕಾರ ಧ್ಯಾನದ ಮೂಲಕ ಪರಮಾತ್ಮನ ಜೊತೆ ಡೀಪ್ ಮೆಂಟಲ್ ಕನೆಕ್ಷನ್ ಇಟ್ಕೊಂಡಾಗ ಇಂತಹ ವಿಶ್ವ ಕಲ್ಯಾಣಕಾರಿ ಪವರ್ಫುಲ್ ಥಾಟ್ಸ್ ಕ್ರಿಯೇಟ್ ಮಾಡೋ ಇಂಟರ್ನಲ್ ಸ್ಟ್ರೆಂತ್ ಮತ್ತು ಕ್ಲಾರಿಟಿ ಸಿಗುತ್ತೆ ಅನ್ನೋದು ಅವರ ಬಿಲೀಫ್. ಹಾಗಾಗಿ ಇದು ಅವರ ಸ್ಪಿರಿಚುವಲ್ ಜರ್ನಿಯ ಒಂದು ನ್ಯಾಚುರಲ್ ಮತ್ತು ಇಂಟೆಗ್ರಲ್ ಪಾರ್ಟ್. ಇದೇನೋ ಹೊಸದಾಗಿ ಶುರುವಾದ ಪ್ರಾಕ್ಟೀಸ್ ಅಲ್ಲ, ಅವರ ಡೈಲಿ ಸಾಧನೆಯಲ್ಲೇ ಇದು ಸೇರಿದೆ. ಓಕೆ, ಈಗ ಮಾನಸ ಸೇವೆ ಅಂದ್ರೇನು, ಅದರ ಮೂಲ ಏನು ಅಂತ ಸ್ವಲ್ಪ ಕ್ಲಿಯರ್ ಆಯ್ತು. ಹಾಗಾದ್ರೆ ಹೊಸೂರಲ್ಲಿ ನಡೆದ ಆ ಕಾರ್ಯಕ್ರಮದಲ್ಲಿ ಈ ಆಳವಾದ ಕಾನ್ಸೆಪ್ಟ್ನ ಹೇಗೆ ನಿಜವಾಗಿ ಮಾಡಿದ್ರು? ಆ ದಿನದ ಫ್ಲೋ ಹೇಗಿತ್ತು? ಏನೆಲ್ಲ ನಡೀತು? ಸರಿ, ಸಂಜೆ 3 ಗಂಟೆಗೆ ಎಲ್ಲರೂ ಆ ಪಾರ್ಕ್ನಲ್ಲಿ ಸೇರಿದ್ರು. ಆಮೇಲೆ ಸುಮಾರು 3:30ರಿಂದ 4 ಗಂಟೆ ತನಕ, ಅಂದ್ರೆ ಒಂದು ಅರ್ಧ ಗಂಟೆ, ಎಲ್ಲ 30 ಜನನು ಅಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಶಾಂತವಾಗಿ ಕೂತು ಕಂಪ್ಲೀಟ್ ಆಗಿ ಗ್ರೂಪ್ ಮೆಡಿಟೇಷನ್ ಅಲ್ಲಿ ಸೇರಿದ್ರು. ರಿಪೋರ್ಟ್ಸ್ ಪ್ರಕಾರ ಇದೊಂದು ಸೀರಿಯಸ್ ಸೈಲೆಂಟ್ ಮೆಡಿಟೇಷನ್ ಆಗಿತ್ತು. ಶಿವಬಾಬಾಯ ನೆನಪಲ್ಲಿ ಅವ್ರ ಜೊತೆ ಮೆಂಟಲ್ ಕನೆಕ್ಷನ್ ಮಾಡೋ ಪ್ರಯತ್ನ. ಮತ್ತೆ ಇದೇ ಟೈಮ್ನಲ್ಲೇ ಮಾನಸ ಸೇವೆಯ ಮುಖ್ಯವಾದ ಪ್ರಾಕ್ಟಿಕಲ್ ಅಭ್ಯಾಸ ನಡೆದಿದ್ದು. ಇದು ಬರೀ ಇಂಡಿವಿಜುವಲ್ ಮೆಡಿಟೇಷನ್ ಆಗಿರ್ಲಿಲ್ಲ. ಎಲ್ಲರೂ ಒಟ್ಟಿಗೆ ತಮ್ಮ ಮೈಂಡ್ ಪವರ್ನ ಕಾನ್ಸಂಟ್ರೇಟ್ ಮಾಡಿ ಒಂದು ಕಲೆಕ್ಟಿವ್ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ರು. ವಿಶ್ವ ಕಲ್ಯಾಣಕ್ಕಾಗಿ, ಜಗತ್ತಿನಾದ್ಯಂತ ಶಾಂತಿ ನೆಲೆಸ್ಲಿ ಅಂತ ಪಾಸಿಟಿವ್ ಥಾಟ್ಸ್ ಮತ್ತು ಪೀಸ್ ವೈಬ್ರೇಷನ್ಸ್ನ ಆ ಜಾಗದಲ್ಲಿ ಇಡೀ ವಿಶ್ವಕ್ಕೆ ಕಳಿಸೋ ಒಂದು ಇಂಟೆನ್ಸ್, ಕಾನ್ಸಂಟ್ರೇಟೆಡ್ ಮೆಂಟಲ್ ಎಫರ್ಟ್ನಲ್ಲಿ ಎಲ್ಲರೂ ಇದ್ರು. ಒಬ್ಬರೇ ಧ್ಯಾನ ಮಾಡೋದಕ್ಕೂ ಹೀಗೆ 30 ಜನ ಒಂದೇ ಉದ್ದೇಶದಿಂದ ಒಂದೇ ಟೈಮ್ನಲ್ಲಿ ಒಂದೇ ಜಾಗದಲ್ಲಿ ಕೂತು ಧ್ಯಾನ ಮಾಡೋದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಈ ಕಲೆಕ್ಟಿವ್ ಪ್ರಾಕ್ಟೀಸ್ನ ಇಂಪಾರ್ಟೆನ್ಸ್ ಏನು? ಹೌದು, ಅವರ ನಂಬಿಕೆ ಪ್ರಕಾರ ಗ್ರೂಪ್ ಆಗಿ ಮಾಡಿದಾಗ ಅದರ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಒಬ್ಬ ವ್ಯಕ್ತಿಯ ಪಾಸಿಟಿವ್ ಥಾಟ್ ಪವರ್ಗಿಂತ 30 ಜನರ ಒಗ್ಗಟ್ಟಾದ ಏಕಾಗ್ರತೆಯ ಪಾಸಿಟಿವ್ ಸಂಕಲ್ಪದ ಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದೊಂಥರ ಎನರ್ಜಿ ಮಲ್ಟಿಪ್ಲೈ ಆದ ಹಾಗೆ. ಹಾಗಾಗಿ ಆ ಅರ್ಧ ಗಂಟೆಯ ಗ್ರೂಪ್ ಮೆಡಿಟೇಷನ್ ಮತ್ತು ಮಾನಸ ಸೇವಾ ಪ್ರಾಕ್ಟೀಸ್ ಆ ಇಡೀ ಕಾರ್ಯಕ್ರಮದ ಸ್ಪಿರಿಚುವಲ್ ಹಾರ್ಟ್ ಆಗಿತ್ತು ಅಂತ ನಮ್ಮ ಸೋರ್ಸಸ್ ಹೇಳುತ್ತೆ. ಅದು ಸುಮ್ಮನೆ ಒಂದು ಆಕ್ಟಿವಿಟಿ ಅಲ್ಲ, ಅದೇ ಮೇನ್ ಪರ್ಪಸ್ ಆಗಿತ್ತು. 30 ಜನ ಒಂದೇ ಪಾಸಿಟಿವ್ ಇಂಟೆನ್ಷನ್ನಿಂದ ಧ್ಯಾನ ಮಾಡ್ತಾ ಇಡೀ ವಿಶ್ವಕ್ಕೆ ಪೀಸ್ ವೈಬ್ರೇಷನ್ಸ್ ಕಳಿಸ್ತಾ ಇದನ್ನ ಇಮ್ಯಾಜಿನ್ ಮಾಡಿದ್ರೇನೆ ಒಂಥರ ಪವರ್ಫುಲ್ ಫೀಲಿಂಗ್ ಬರುತ್ತೆ. ಸರಿ, ಈ ಇಂಟೆನ್ಸ್ ಮೆಡಿಟೇಷನ್ ಸೆಷನ್ ಆದ್ಮೇಲೆ ಕಾರ್ಯಕ್ರಮ ಹೇಗೆ ಕಂಟಿನ್ಯೂ ಆಯ್ತು? ಆಧ್ಯಾತ್ಮಿಕ ಪ್ರವಚನಕ್ಕೆ ಇಟ್ಟಿದ್ರು. ಹೊಸೂರು ಸೆಂಟರ್ನ ಇನ್ಚಾರ್ಜ್ BK ರಾಮಲಿಂಗಂ ಅವರು ಮನಸ್ಸಿನ ಮೂಲಕ ಈ ಜಗತ್ತಿಗೆ ಹೇಗೆ ಸೇವೆ ಸಲ್ಲಿಸಬಹುದು ಅನ್ನೋ ಟಾಪಿಕ್ ಮೇಲೆ ಮಾತಾಡಿದ್ರು. ಈ ಪ್ರವಚನ ನಾವಾಗ್ಲೇ ಮಾತಾಡಿದ್ವಲ್ಲ, ಮುರಳಿ ನಾಲೆಡ್ಜ್ ಬೇಸ್ಡ್ ಆಗಿಪ್ಪು. ಆದ್ರೆ ಬರೀ ಥಿಯರಿ ಇರ್ಲಿಲ್ಲ. ಮಾನಸ ಸೇವೆಯನ್ನ ಡೈಲಿ ಲೈಫ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸ್ಕೋಬಹುದು, ಅದರ ಸೂಕ್ಷ್ಮತೆಗಳೇನು, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಆಗತ್ತೆ, ಈ ತರದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಮೇಲೆ ಹೆಚ್ಚು ಫೋಕಸ್ ಇತ್ತು. ರಿಪೋರ್ಟ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಪಾರ್ಟಿಸಿಪೆಂಟ್ಸ್ ಸುಮ್ನೆ ಕೇಳ್ತಿರ್ಲಿಲ್ಲ, ಬದಲಾಗಿ ತುಂಬಾ ಇಂಟ್ರೆಸ್ಟ್ನಿಂದ, ಶ್ರದ್ಧೆಯಿಂದ ಕೇಳ್ತಾ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಡೈರಿಗಳಲ್ಲಿ ನೋಟ್ ಮಾಡ್ಕೊಳ್ತಿದ್ರು. ಇದು ಅವರು ಈ ವಿಷಯವನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ರು ಅಂತ ತೋರಿಸುತ್ತೆ. ಅದರ ಮೊದಲು ಎಕ್ಸ್ಪೀರಿಯನ್ಸ್ ಧ್ಯಾನ, ಆಮೇಲೆ ಅದರ ಇಂಟೆಲೆಕ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರವಚನ. ಇದು ಚೆನ್ನಾಗಿದೆ. 1 ಗಂಟೆ ಈ ಸೀರಿಯಸ್ ಪ್ರವಚನ ಆದ್ಮೇಲೇನೋ ಕಾರ್ಯಕ್ರಮ ಅದೇ ಥರ ಸೀರಿಯಸ್ ಆಗಿ ಹೋಯ್ತಾ ಅಥವಾ ಸ್ವಲ್ಪ ಚೇಂಜ್ ಇತ್ತಾ? ಇಲ್ಲ, ಆಮೇಲಿನ ಸೆಷನ್ ಸ್ವಲ್ಪ ಲೈಟ್ ಆಗಿತ್ತು, ಹೆಚ್ಚು ಇಂಟ್ರಾಕ್ಟಿವ್ ಆಗಿತ್ತು. ಸಂಜೆ 5 ಗಂಟೆರಿಂದ 5:45ರವರೆಗೆ ಒಂದು 45 ನಿಮಿಷ ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡೋ ತರಹ, ಒಬ್ರಿಗೊಬ್ರು ಬೆರೆಯೋ ಥರ ಒಂದು ಸೆಷನ್ ಮಾಡಿದ್ರು. ಇದು ಕಾರ್ಯಕ್ರಮಕ್ಕೆ ಒಂಥರ ಬೇರೆ ಕಲರ್ ಕೊಡ್ತು. ಹೌದು, ರಿಪೋರ್ಟ್ನಲ್ಲಿ ಒಂದು ಚೀಟಿ ಆಟದ ಬಗ್ಗೆ ಹೇಳಿದೆ. ಅದು ಹೇಗಿತ್ತು? ಅದರ ಉದ್ದೇಶ ಏನಾಗಿತ್ತು? ಅದರ ಡೀಟೇಲ್ಸ್ ಹೇಗಿದೆ ಅಂದ್ರೆ, ಒಂದ್ ಬಾಕ್ಸ್ನಲ್ಲಿ ಕೆಲವು ಚಿಟ್ಸ್ ಇದ್ವು. ಎಲ್ಲರೂ ಒಂದೊಂದು ಚಿಟ್ ತೆಗಿಬೇಕಿತ್ತು. ಆ ಚಿಟ್ನಲ್ಲಿ ಅವರಿಗೆ ಒಂದು ಸಣ್ಣ ಆಕ್ಟಿವಿಟಿ ಅಥವಾ ಟಾಪಿಕ್ ಕೊಟ್ಟಿದ್ರು.
ಉದಾಹರಣೆಗೆ ಕೆಲವರಿಗೆ ಒಂದು ಭಕ್ತಿ ಹಾಡು ಹೇಳೋಕೆ, ಇನ್ನು ಕೆಲವರಿಗೆ ಒಂದು ಸ್ಪಿರಿಚುವಲ್ ಟಾಪಿಕ್ ಬಗ್ಗೆ ಒಂದೆರಡು ನಿಮಿಷ ಮಾತಾಡೋಕೆ ಅಥವಾ ತಮ್ಮ ಸ್ವಂತ ಸ್ಪಿರಿಚುವಲ್ ಜರ್ನಿಯಲ್ಲಾದ ಅನುಭವ ಹಂಚ್ಕೊಡೋಕೆ ಹೇಳಿದ್ರು. ಓ, ಇದು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎಲ್ಲರನ್ನೂ ಇನ್ವಾಲ್ವ್ ಮಾಡೋ, ಎಲ್ಲರಿಗೂ ಏನಾದರೂ ಕಾಂಟ್ರಿಬ್ಯೂಟ್ ಮಾಡೋ ಒಂದು ಅವಕಾಶ ಕೊಟ್ಟ ಹಾಗೆ ಕಾಣುತ್ತೆ. ಖಂಡಿತ. ಇದರ ಉದ್ದೇಶಗಳು ಹಲವು. ಒಂದು, ಸೀರಿಯಸ್ ಮೆಡಿಟೇಷನ್ ಮತ್ತೆ ಪ್ರವಚನ ಆದ್ಮೇಲೆ ಅಟ್ಮಾಸ್ಫಿಯರ್ ಸ್ವೈಪ ಲೈಟ್ ಆಯ್ತು, ಎಲ್ಲರೂ ರಿಲ್ಯಾಕ್ಸ್ ಆದ್ರು. 2, ಹಾಡು, ಡ್ಯಾನ್ಸ್, ಮಾತು, ಅನುಭವ ಹಂಚ್ಕೊಳ್ಳೋದ್ರಿಂದ ಇಂಟರಾಕ್ಷನ್ ಜಾಸ್ತಿ ಆಯ್ತು, ಅವರ ದೈವಿಕ ಕುಟುಂಬ ಅನ್ನೋ ಫೀಲಿಂಗ್, ಆ ಬಾಂಡಿಂಗ್ ಇನ್ನಷ್ಟು ಸ್ಟ್ರಾಂಗ್ ಆಯ್ತು. 3ನೇದು, ಸ್ಪಿರಿಚುಯಾಲಿಟಿ ಅಂದ್ರೆ ಬರೀ ಸೀರಿಯಸ್ ಪ್ರಾಕ್ಟೀಸ್ ಅಲ್ಲ, ಅದು ಲೈಫ್ನ ಖುಷಿ, ಸಂಭ್ರಮದಲ್ಲೂ ಇದೆ ಅನ್ನೋದನ್ನ ಇದು ತೋರಿಸ್ತು. ಹೆಲ್ದಿ ಸೋಷಿಯಲ್ ಕನೆಕ್ಷನ್ಸ್, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಕೂಡ ಸ್ಪಿರಿಚುವಲ್ ಗ್ರೋತ್ಗೆ ಮುಖ್ಯ ಅನ್ನೋ ಐಡಿಯಾ ಇರಬಹುದು. ಹೌದು, ಕಮ್ಯುನಿಟಿ ಫೀಲಿಂಗ್ ಮತ್ತೆ ಮ್ಯೂಚುವಲ್ ಸಪೋರ್ಟ್ ತುಂಬಾ ಮುಖ್ಯ ಸ್ಪಿರಿಚುವಲ್ ಪಾತ್ನಲ್ಲಿ. ಸರಿ, ಈ ಫನ್ ಇಂಟರಾಕ್ಟಿವ್ ಆಕ್ಟಿವಿಟೀಸ್ ಆದ್ಮೇಲೆ ಕಾರ್ಯಕ್ರಮ ಹೇಗ್ ಮುಗೀತು? ಸುಮಾರು 5:45 ಆದ್ಮೇಲೆ ಕಾರ್ಯಕ್ರಮದ ಕೊನೆ ಹಂತ. ಮೊದಲು ಎಲ್ರಿಗೂ ಪ್ರಸಾದ ಕೊಟ್ರು, ಅದರ ಜೊತೆಗೆ ಟೋಲಿ ಅಂತ ಒಂದು ಸ್ವೀಟ್, ಅದು ಬ್ರಹ್ಮಕುಮಾರೀಸ್ ಕಾರ್ಯಕ್ರಮಗಳಲ್ಲಿ ಕಾಮನ್ ಆಗಿ ಕೊಡ್ತಾರೆ, ಮತ್ತೆ ಸರ್ಪ್ರೈಸಿಂಗ್ ಆಗಿ ಭೇಲ್ಪುರಿ ಕೂಡ ಕೊಟ್ಟಿದ್ರಂತೆ ಸ್ನ್ಯಾಕ್ಸ್ಗೆ. ಭೇಲ್ಪುರಿ, ಅದು ಸ್ವಲ್ಪ ಅನಿರೀಕ್ಷಿತ ಆಯ್ಕೆ ಅಲ್ವಾ? ಬಹುಶಃ ಆ ಬೆಟ್ಟದ ಮೇಲಿನ ಪಾರ್ಕ್ನ ಸಂಜೆಯ ವಾತಾವರಣಕ್ಕೆ, ಸ್ವಲ್ಪ ತಂಪು ಗಾಳಿಗೆ ಅದು ಚೆನ್ನಾಗಿರುತ್ತೆ, ಲೈಟ್ ಆಗಿರುತ್ತೆ ಅಂತ ಯೋಚಿಸಿರ್ಬೋದು. ಹೌದು, ಖಂಡಿತ ಆ ಸಾಧ್ಯತೆ ಇದೆ. ಎಲ್ರೂ ಒಟ್ಟಿಗೆ ಕೂತು ಆ ಸ್ನ್ಯಾಕ್ಸ್ ಎಂಜಾಯ್ ಮಾಡಿದ್ರು. ಆಮೇಲೆ ಬಹುಶಃ ಆ ದಿನದ ಒಂದು ಹೈಲೈಟ್ ಅಂದ್ರೆ ಎಲ್ರೂ ಒಟ್ಟಿಗೆ ಆ ಬೆಟ್ಟದ ಮೇಲಿಂದ ಸನ್ಸೆಟ್ ಅಂದ್ರೆ ಸೂರ್ಯಾಸ್ತದ ಸುಂದರ ದೃಶ್ಯವನ್ನ ನೋಡಿ ಆನಂದಿಸಿದ್ರು. ಇದು ಇಡೀ ಕಾರ್ಯಕ್ರಮಕ್ಕೆ ಒಂಥರ ತುಂಬಾ ಪೀಸ್ಫುಲ್, ಸ್ಯಾಟಿಸ್ಫೈಯಿಂಗ್ ಮತ್ತು ಬ್ಯೂಟಿಫುಲ್ ಎಂಡಿಂಗ್ ಕೊಡ್ತು. ಸಂಜೆ 6 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಮುಗಿತು, ಎಲ್ರೂ ಒಂದು ಒಳ್ಳೆ ಅನುಭವದೊಂದಿಗೆ ತೃಪ್ತಿಯಿಂದ ಹೊರಟ್ರು ಅಂತ ರಿಪೋರ್ಟ್ ಹೇಳುತ್ತೆ.